ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಕೊನೆಗೂ ನಿಮ್ಮ ಪ್ರಥಮ PUCಯ ಪ್ರಶ್ನೆ ಪತ್ರಿಕೆ ಬರಲಿಕ್ಕೆ ಪ್ರಾರಂಭವಾಗಿಬಿಟ್ಟು ಧನ್ಯವಾದಗಳು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂಥ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಆಯಿತಾ, ಮೊದಲನೇದಾಗಿ ದಯವಿಟ್ಟು ವಿಡಿಯೋ ನೋಡುವ ಸಮಯದಲ್ಲಿಯೇ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಸರ್. ಮುಂದೆ ಯಾವ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆ ಬೇಕು ಅಂತ ಕಮೆಂಟ್ ಮಾಡಿದರೆ ಆ ಒಂದು ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ. ದಿಸ್ ಈಸ್ ನಾಟ್ ಓಲ್ಡ್ ಕ್ವಶನ್ ಪೇಪರ್, ದಿಸ್ ಈಸ್ ನಾಟ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್. ಆಯಿತಾ, ಇದೇ ತಿಂಗಳ ತಾವುಗಳು ನೋಡ್ಬೋದು. ಫಸ್ಟ್ PUC ಫಸ್ಟ್ ಟರ್ಮಿನಲ್ ಟೆಸ್ಟ್ ಅಂದರೂ ಒಂದೇ, ಫಸ್ಟ್ PUC ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೂ ಒಂದೇ, ಯೂನಿಟ್ ಟೆಸ್ಟ್ 1 ಅಂದರೂ ಕೂಡ ಒಂದೇ. ಆಯಿತಾ, ಫ್ರೆಶ್ ಪೇಪರು ಇದೇ ವರ್ಷದ್ದು ನಡೆದಿರುವಂಥ ಪೇಪರು ವಿತ್ ಕೀ ಆನ್ಸರ್ ನಾವು ನೋಡ್ತಾ ಹೋಗೋಣ. ಈ ಒಂದು ವಿದ್ಯಾರ್ಥಿ ಸಂಪೂರ್ಣವಾಗಿ ಔಟ್ ಅಂಕಗಳನ್ನು ಗಳಿಸಿದ್ದಾರೆ. ಧನ್ಯವಾದಗಳು ಕಣಮ್ಮ. ಆಯಿತಾ, ಇವರು ತಮ್ಮ ಹೆಸರು ತಗೋಬಾರ್ದು ಅಂತ ಹೇಳಿದ್ದಾರೆ, ಹಾಗಾಗಿ ನಾವು ಹೆಸರನ್ನು ಇಲ್ಲಿ ಹೇಳ್ತಾ ಇಲ್ಲ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಈಗ ಮ್ಯಾಥಮೆಟಿಕ್ಸು ನಿಮಗೆಲ್ಲರಿಗೂ ಕೂಡ ಪ್ರಥಮ PUC ವಿದ್ಯಾರ್ಥಿಗಳೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ನಿಮಗೆ 40 ಅಂಕಗಳಿಗೆ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ. ಆನ್ಸರ್ ಆಲ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಇದೆ. 5 ಪ್ರಶ್ನೆಗಳನ್ನು ನೀಡಿದ್ದಾರೆ. ಇಫ್ ಸೆಟ್ A has 3 elements, then the number of subset of A is dash ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಆಪ್ಷನ್ B ಆಗಿರುತ್ತೆ. 8 is the answer. Question number 2, my dear children, if non-employee sets A and B containing 3 elements each and 3, 4, 5, -3, 6, 1 are in A into B, then the set A is dash ಅಂತ ಇದೆ. ಹೌದಲ್ವಾ? ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ D ಆಗಿರುತ್ತೆ. ದಟ್ ಈಸ್ ಬ್ರ್ಯಾಕೆಟಲ್ಲಿ ಏನಿದೆ ಇಲ್ಲಿ 3, 5, 6 ಅಂತ ಇದೆಯಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್, ವೆರಿ ಗುಡ್. Question number 3 ನೋಡ್ತಾ ಹೋಗೋಣ. ದಿ ಸೊಲ್ಯೂಷನ್ ಸೆಟ್ ಆಫ್ ಇನ್ಇಕ್ವಾಲಿಟಿ 24x is less than 100 when x is a natural number, what is the answer ಅಂತ ಕೇಳಲಾಗಿದೆ ಅಲ್ವಾ. ಕ್ವಶನ್ ನಂಬರ್ 3ಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ 1, 2, 3, 4 ಅಂತ ಇದೆ ಅಲ್ವಾ ಫ್ಲವರ್ ಬ್ರಾಕೆಟಲ್ಲಿ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್. ಕ್ವಶನ್ ನಂಬರ್ 4 ನೋಡ್ತಾ ಹೋಗೋಣ. ದಿ nth ಟರ್ಮ್ ಆಫ್ ಎ ಸೀಕ್ವೆನ್ಸ್ 2, 2 root 2, 4 is 128, then the n is dash, value of the n is dash ಅಂತ ಇದೆ. nth term of a sequence ಅಂತ ಇದಲ್ವಾ, ಹಾಗಿದ್ರೆ ಯಾವುದು ಅಂತ ದಟ್ ರೈಟ್ ಆನ್ಸರ್ ಇಸ್, ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ C 13 is the right answer. ಪ್ರೀತಿಯ ವಿದ್ಯಾರ್ಥಿಗಳೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಕಮೆಂಟಲ್ಲಿ ನಿಮಗೆ ಹೈಪ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರುತ್ತೆ. ಕಾಣ್ತಾ ಇಲ್ಲ ಅಂದರೆ ಒಂದು ಲೈಕ್ ಬಟನ್ ಕೊಟ್ಟ ತಕ್ಷಣ ಹೈಪ್ ಅಂತ ನಿಮಗೆ ಆಪ್ಷನ್ ಬರುತ್ತೆ. ಆವಾಗೂ ಕಾಣ್ತಾ ಇಲ್ಲ ಅಂದರೆ ಅವನು ಬ್ಲ್ಯಾಕ್ ಡಾರ್ಕ್ ಏನಂತೀರ ಡಾಟ್ ರೀತಿ ಕಾಣ್ತಾ ಇರುತ್ತೆ. ಆಯಿತಾ, ರೈಟ್ ಸೈಡಲ್ಲಿ ಮೊಬೈಲಲ್ಲಿ ಕಮೆಂಟ್ ಸೆಕ್ಷನಲ್ಲಿ. ಆಯಿತಾ, ಅಲ್ಲಿ ಪ್ರೆಸ್ ಮಾಡಿದರೆ ನಿಮಗೆ ಹೈಪ್ ಅಂತ ಪಾಯಿಂಟ್ಸ್ಗಳು ದಯವಿಟ್ಟು ಕ್ರೆಡಿಟ್ ಮಾಡಿ ಅಂತ ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇನೆ. ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಒಂದು ನಿಮಗೆ ಶಾರ್ಟ್ಸನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಯಾವ ರೀತಿಯಾಗಿ ಹೈಪ್ ಇದೆ, ಯಾವ ರೀತಿಯಾಗಿ ಅದನ್ನು ಪ್ರೆಸ್ ಮಾಡಿ ನಮಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಬೇಕು ತಾವುಗಳು ಅಂತ. ಧನ್ಯವಾದಗಳು. ಆಯಿತಾ, ನಾವು ಬೆಳಿಬೇಕು ಅಂದರೆ ತಾವುಗಳು ಬೆಳೆಸಬೇಕು. ಕ್ವಶನ್ ನಂಬರ್ 5 ನೋಡ್ತಾ ಹೋಗೋಣ. ಆಯಿತಾ, ಇಫ್ x + y, y - 2 is equal to 3, 1, then the value of x, y is dash ಅಂತ ಇದೆ. 100% ಸರಿಯಾದ ಉತ್ತರ ಬಂದು 2, 3, ಯಾಕಂದರೆ ಈ ವಿದ್ಯಾರ್ಥಿನಿ ಔಟ್ ಅಂಕಗಳನ್ನು ಗಳಿಸಿರುವಂಥದ್ದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ಕ್ವಶನ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಡಲಾಗಿದೆ. 6, 7, 8, 9, 10. ಬನ್ನಿ. ಇಫ್ P is equal to then n, P into P into P into P into P is equal to dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ರೈಟ್ ಆನ್ಸರ್ ಈಸ್ 16. 16 is the right answer. ದಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್, ಆಯಿತಾ, ಏನಂತ ಇದೆ, ಲೆಟರ್ ಆಫ್ ದಿ ಮ್ಯಾಥಮೆಟಿಕ್ಸ್ ಇಸ್ ಡ್ಯಾಶ್ ಅಂತ ಇದೆ. x is 2x is the letter of mathematics is dash. Right answer is, my dear children, 8. ಆಯಿತಾ, 8 ಸರಿಯಾದ ಉತ್ತರ 8 ಆಗಿರುತ್ತೆ. ಬ್ರಾಕೆಟಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳನ್ನು ನೀಡಿದ್ದಾರೆ, ನೋಡ್ಬೋದು ಎಲ್ಲರೂ. ಕ್ವಶನ್ ನಂಬರ್ 8, ದಿ ನಂಬರ್ ಆಫ್ ಸಬ್ಸೆಟ್ ಆಫ್ ದ ಸೆಟ್, ಆಯಿತಾ, ಫ್ಲವರ್ ಬ್ರಾಕೆಟಲ್ಲಿ A is dash ಅಂತ ಇದ್ರಲ್ವಾ. ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಈಸ್ ಆಪ್ಷನ್ 2 is the right answer is 2. ಇಫ್ 4x + 4 is ಏನದು ಲೆಸ್ ದ್ಯಾನ್ 6x + 8, then x belongs to the interval is, ಆಯಿತಾ, A infinity, then A is dash ಅಂತ ಇದೆ. ನೋಡ್ರಪ್ಪ, ಕೆಲವೊಬ್ಬರ ಹತ್ರ ಮೊಬೈಲು ಹಿಂಗೆ ಇರುತ್ತೆ, ಕ್ವಶನ್ ಪೇಪರ್ ಕ್ಲಿಯರ್ ಇಲ್ಲ ಅಂತ ಮತ್ತು ನನ್ನ ಮೇಲೆ ನೀವೆಲ್ಲ
ಏನಂತೀರ ಸರ್ ಅದು ಕಮೆಂಟ್ ಮೇಲೆ ಕಮೆಂಟ್ ಮಾಡಿರಾ. ಕ್ವಶನ್ ಪೇಪರ್ ಹೆಂಗೆ ಕಳಿಸಿದಾರೋ ನಾವು ಅದನ್ನೇ ಅಪ್ಲೋಡ್ ಮಾಡಿಕೊಡ್ಬೇಕಾಗತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಸಮಾಧಾನದಿಂದ ಕ್ವಶನ್ ಪೇಪರ್ ಚೆನ್ನಾಗಿ ಕ್ಲಿಕ್ ಮಾಡಿ ಕಳಿಸಿದರೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ, ಹೌದಲ್ವಾ? ಧನ್ಯವಾದಗಳು. ನೋಡಿ ಕ್ವಶನ್ ನಂಬರು 9ಕ್ಕೆ ಸರಿಯಾದ ಉತ್ತರ ರೈಟ್ ಆನ್ಸರ್ ಈಸ್ ಅಗೈನ್ ಏನ್ರಿ ಅದು 2. ಈಗ ನೀವು ನನಗೆ ಕನ್ಫರ್ಮ್ ಮಾಡಬೇಕು. ಕ್ವಶನ್ ನಂಬರ್ 8 to 9 ಎರಡಕ್ಕೂ ಕೂಡ 2 ಅಂತ ಹೇಳಿದೆ ನಾನೀಗ. ವಿಚ್ ಈಸ್ ದ ರೈಟ್ ಆನ್ಸರ್? ಯಾವುದಕ್ಕೆ -2 ಯಾವುದಕ್ಕೆ +2 ಅನ್ನೋದನ್ನು ತಾವುಗಳು ಕಮೆಂಟ್ ಮುಖಾಂತರ ನನಗೆ ತಿಳಿಸಬೇಕು. ಹಾಗೆ ಇದನ್ನು ನೋಡಿ ಹೇಳಲಿಕ್ಕಾಗಲ್ಲ, ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಕ್ಲಿಯರ್? ಬನ್ನಿ ನೋಡೋಣ ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಾ ಅಂತ. ಕ್ವಶನ್ ನಂಬರ್ 10 ದಿ ಜಿಯೋಮೆಟ್ರಿಕ್ ಮೀನ್ ಆಫ್ ದಿ ನಂಬರ್ಸ್ 4 and 9 ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ 6. ಆಯಿತಾ? ಆನ್ಸರ್ ಎನಿ 4 ಆಫ್ ದಿ ಗಿವನ್ ಕ್ವಶನ್ಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಈ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ಇದು ಅಂತಿಂಥ ಕಾಲೇಜಿಂದಲ್ಲ, ನಾನು ಹೇಳ್ತಾ ಇದ್ದೀನಲ್ವ. ರಿಯಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆಯಿತಾ? ಒಳ್ಳೆ ಆಯಿತಾ ರೆಪ್ಯೂಟೆಡ್ ಕಾಲೇಜಿನ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಗಾಡ್ ಬ್ಲೆಸ್ ಯು. ಒಂದು ವಿದ್ಯಾರ್ಥಿನಿಗೆ ಧನ್ಯವಾದಗಳು ಪೇಪರನ್ನು ನಮಗೆ ಕಳಿಸಿಕೊಟ್ಟಿದ್ದಕ್ಕಾಗಿ. ಯಾಕಂದರೆ ಅಂಥ ಗುಣ ಬೇಕಲ್ವಾ? ತಾವುಗಳು ಕೂಡ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಿಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೇಲ್ ಐ ಡಿಗೆ ಕಳುಹಿಸಿಕೊಡಿ. ನಮ್ಮ ಮೇಲ್ ಐ ಡಿ ALLININONE1 ಬರ್ಕೊಳ್ರಪ್ಪ. ALLININONE1 PDF99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ದಯವಿಟ್ಟು ನಮ್ಮ ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಡಿ. ನಾವು ಅದನ್ನು ಸಾಲ್ವ್ ಮಾಡ್ತೀವಿ, ಅಥವಾ ಆಯಿತಾ ಆ್ಯಸ್ ಯುವರ್ ವಿಶ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ಅಂತ ತಾವುಗಳು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದನ್ನು ಅಪ್ಲೋಡನ್ನು ಮಾಡಿಕೊಡ್ತೇವೆ. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು. ಈಗಾಗಲೇ ನಿಮಗೆ ಬೇಕಾಗಿರುವಂತಹ 2 ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ವೀಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡಿದ್ದೇನೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಫುಲ್ ಇಯರ್ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ಎಕ್ಸಾಮ್ ಎಷ್ಟಕ್ಕಿರುತ್ತೆ, ಏನು ಎಲ್ಲದೂ ಕೂಡ ವಿವರಣೆಯನ್ನು ಕೊಟ್ಟಿದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು.